ಟಿ20 ವಿಶ್ವಕಪ್ ಟೂರ್ನಿ ಈಗ ರಣರೋಚಕ ಘಟ್ಟದಲ್ಲಿದೆ. ಎ ಗುಂಪಿನಲ್ಲಿ ಆಸ್ಟ್ರೇಲಿಯಾ ಮಹಿಳಾ ಪಡೆ ಒಂದು ಪಂದ್ಯವನ್ನ ಸೋಲದೆ ಆಲ್ರೆಡಿ ಸೆಮೀಸ್ ಟಿಕೆಟ್ ಅನ್ನ ಗಿಟ್ಟಿಸಿಕೊಂಡಿದೆ. ಇತ್ತ ಬಿ ಗ್ರೂಪ್ನಲ್ಲಿ ಇಂಗ್ಲೆಂಡ್ ಟೀಮ್ ಕೂಡ 4-4 ಪಂದ್ಯಗಳನ್ನ ಗೆದ್ದಿದೆ. ಆದರೆ ಗ್ರೂಪ್ ಎ ನಲ್ಲಿರುವಂತಹ ಭಾರತ 4ರಲ್ಲಿ 3 ಪಂದ್ಯಗಳನ್ನ ಗೆದ್ದರೂ ಕೂಡ ಸೆಮಿಫೈನಲ್ ಟಿಕೆಟ್ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಯಾಕಂದ್ರೆ ಸೌತ್ ಆಫ್ರಿಕಾ ಕೂಡ ಟಫ್ ಫೈಟ್ ಕೊಡ್ತಾ ಇದೆ. ವಿಷಯ ಅಂದ್ರೆ ಭಾರತ ಮಹಿಳಾ ತಂಡದ ಸೋಲು ಗೆಲುವಿಗಿಂತ ಜಾಸ್ತಿ ಅವರ ನೆಗ್ಲಿಜೆನ್ಸ್ ಬಗ್ಗೆ ಚರ್ಚೆ ಆಗ್ತಿದೆ. ಹಾಗಾದ್ರೆ ಭಾರತದ ಸೆಮಿಸ್ ಹಾದಿ ಹೇಗಿದೆ? ಆನ್ ಫೀಲ್ಡ್ ನಲ್ಲಿ ಏನೆಲ್ಲ ಮಿಸ್ಟೇಕ್ಸ್ ಮಾಡಿದ್ದಾರೆ? ಬಲಿಷ್ಠ ತಂಡಗಳ ಎದುರು ಗೆಲ್ಲೋಕಾಗಲ್ವಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಮ್ಯಾಂಚೆಸ್ಟರ್ನಲ್ಲಿ ಗುರುವಾರ ನಡೆದಂತ ಭಾರತ ಹಾಗೆ ಬಾಂಗ್ಲಾದೇಶ ಮಹಿಳಾ ತಂಡಗಳ ನಡುವಿನ ಪಂದ್ಯದಲ್ಲಿ ಭಾರತ ಮ್ಯಾಚ್ ವಿನ್ ಆಗಿದೆ. ಸೊ ಈ ಗೆಲುವಿನ ಮೂಲಕ ಇನ್ನೂ ಕೂಡ ಸೆಮಿಫೈನಲ್ ರೇಸ್ನಲ್ಲಿ ಉಳ್ಕೊಂಡಿದೆ. ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ಬಾಂಗ್ಲಾದೇಶ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ಗಳ ನಷ್ಟಕ್ಕೆ 136 ರನ್ಗಳನ್ನ ಕಲೆ ಹಾಕುತ್ತೆ. ಸೊ ಈ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತಹ ಭಾರತ 17ನೇ ಓವರ್ನಲ್ಲಿ 5 ವಿಕೆಟ್ ನಷ್ಟಕ್ಕೆ ವಿನ್ ಆಗುತ್ತೆ. ಈ ಸೋಲಿನೊಂದಿಗೆ ಬಾಂಗ್ಲಾದೇಶದ ನೆಕ್ಸ್ಟ್ ಜರ್ನಿ ಆಲ್ಮೋಸ್ಟ್ ಎಂಡ್ ಆಗಿದೆ. ಭಾರತಕ್ಕೆ ಚಾನ್ಸ್ ಇದೆಯಾದ್ರೂ ಕೂಡ ಅಷ್ಟು ಈಸಿ ಇಲ್ಲ. ಯಾಕಂದ್ರೆ ಭಾರತೀಯ ಆಟಗಾರ್ತಿಯರ ನಿರ್ಲಕ್ಷ್ಯ ಬಯಲಾಗಿದೆ. ಬಾಂಗ್ಲಾ ವಿರುದ್ಧ ಗೆದ್ರು ಕ್ಯಾಚ್ ಬಿಟ್ಟು ಕೆಟ್ಟ ದಾಖಲೆ ಬರೆದ ಭಾರತ. ಬಾಂಗ್ಲಾದೇಶ ವಿರುದ್ಧದ ಪಂದ್ಯದಲ್ಲಿ ನಿನ್ನೆ ಭಾರತ ಗೆದ್ರು ಕೂಡ ಕಳಪೆ ಫೀಲ್ಡಿಂಗ್ ನಿಂದಾಗಿ ವರ್ಸ್ಟ್ ರೆಕಾರ್ಡ್ ಮಾಡಿದೆ. ನಿರ್ಣಾಯಕ ಮ್ಯಾಚ್ ಅಲ್ಲೂ ಕೂಡ ಕ್ಯಾಚ್ಗಳನ್ನ ಕೈಚೆಲ್ಲಿದ್ದಾರೆ. ಅದರಲ್ಲೂ ಮಹಿಳಾ ಟಿ20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲೇ ಪಂದ್ಯದ ಮೊದಲ 5 ಓವರ್ಗಳಲ್ಲಿ 4 ಕ್ಯಾಚ್ಗಳನ್ನ ಕೈಬಿಟ್ಟ ಮೊದಲ ಟೀಮ್ ಆಗಿದೆ. ಪವರ್ ಪ್ಲೇನಲ್ಲಿ ತಂಡವೊಂದು 4 ಕ್ಯಾಚ್ಗಳನ್ನ ಡ್ರಾಪ್ ಮಾಡಿರೋದು ಇದು 2ನೇ ಬಾರಿ. ಆದರೆ ಕೇವಲ 17 ಬಾಲ್ಗಳ ಅಂತರದಲ್ಲಿ 4 ಕ್ಯಾಚ್ಗಳನ್ನ ಬಿಟ್ಟಿದ್ದು ಫಾರ್ ದಿ ಫಸ್ಟ್ ಟೈಮ್ ಭಾರತ. ಅದರಲ್ಲೂ ಈಸಿ ಕ್ಯಾಚ್ಗಳನ್ನ ಕೈ ಚೆಲ್ಲಿದ್ದು ಮಾಜಿ ಕ್ರಿಕೆಟಿಗರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಟಿ20 ವಿಶ್ವಕಪ್ನಂತ ICC ಟೂರ್ನಿಯಲ್ಲಿ ಇಷ್ಟೊಂದು ಕೇರ್ಲೆಸ್ ಮಾಡಿದ್ರೆ ಮ್ಯಾಚ್ ಬಿಡಬೇಕಾಗುತ್ತೆ ಅಂತ ಆಕ್ರೋಶವನ್ನು ಹಾಕಿದ್ದಾರೆ. ಅದು ಅಲ್ಲದೆ ಭಾರತ ಇದೇ ಆವೃತ್ತಿಯಲ್ಲಿ ಕಳೆದ 4 ಪಂದ್ಯಗಳಲ್ಲಿ ಟೋಟಲ್ ಆಗಿ 10 ಕ್ಯಾಚ್ಗಳನ್ನ ಕೈ ಚೆಲ್ಲಿರುವಂಥದ್ದು. ಸೊ ಈ ಅಂಕಿಅಂಶಗಳು, ಈ ನೆಗ್ಲಿಜೆನ್ಸ್ ಭಾರತದ ಫೀಲ್ಡ್ ಎಷ್ಟು ವೀಕ್ ಆಗಿದೆ ಅನ್ನೋದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ. ಅದು ಅಲ್ಲದೆ ಭಾರತಕ್ಕೆ ಈಗ ಅಸಲಿ ಟಾಸ್ ಕೂಡ ಇನ್ ಮುಂದೆ ಶುರುವಾಗುತ್ತೆ. ಬಲಿಷ್ಠ ಆಸ್ಟ್ರೇಲಿಯಾವನ್ನ ಬಗ್ಗು ಬಡಿದ್ರಷ್ಟೇ ಭಾರತಕ್ಕೆ ಸೆಮೀಸ್. ಭಾರತ ಈಗ ಟಿ20 ವಿಶ್ವಕಪ್ನಲ್ಲಿ ನಾಕ್ಔಟ್ ರೇಸ್ಗೆ ಸೆಲೆಕ್ಟ್ ಆಗಬೇಕು ಅಂದ್ರೆ ಕೊನೆಯ ಪಂದ್ಯ ಆಸ್ಟ್ರೇಲಿಯಾ ವಿರುದ್ಧ ಶತಾಯಗತಾಯ ಅಂದ್ರೆ ಮಸ್ಟ್ ಅಂಡ್ ಶೂಟ್ ಗೆಲ್ಲಲೇಬೇಕು. ಆದ್ರೆ ಆಸೀಸ್ ಪಡೆಯನ್ನ ಸೋಲಿಸೋದು ಅಷ್ಟು ಸುಲಭ ಇಲ್ಲ. ಗ್ರೂಪ್ ಸ್ಟೇಜ್ನಲ್ಲಿ 4-4 ಪಂದ್ಯಗಳನ್ನ ಗೆದ್ದು ಟೇಬಲ್ ಟಾಪರ್ ಆಗಿದ್ದಾರೆ. ಸೆಮೀಸ್ಗೂ ಕೂಡ ಕಾಲಿಟ್ಟಾಗಿದೆ. ಹೀಗಾಗಿ ಹರ್ಮನ್ ಪ್ರೀತ್ ಪಡೆ ಆಸ್ಟ್ರೇಲಿಯಾ ವಿರುದ್ಧ ಕೊನೆಯ ಲೀಗ್ ಹಂತದ ಪಂದ್ಯದಲ್ಲಿ ಪ್ರೆಷರ್ ಗೇಮ್ ಅನ್ನು ಆಡಲೇಬೇಕು. ಹಾಗೇನಾದ್ರೂ ಆಸ್ಟ್ರೇಲಿಯಾ ವಿರುದ್ಧ ಟೀಮ್ ಇಂಡಿಯಾ ಏನಾದ್ರೂ ಸೋತ್ರೆ ದಕ್ಷಿಣ ಆಫ್ರಿಕಾ ತಂಡ ಕೂಡ ತನ್ನ ಮುಂದಿನ ಮ್ಯಾಚ್ನಲ್ಲಿ ಸೋಲಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೋಬೇಕು. ಪ್ರಸ್ತುತ ಆಸೀಸ್ ಪಡೆ 8 ಅಂಕಗಳು ಹಾಗೆ ಪ್ಲಸ್ 4.724 ನೆಟ್ ರನ್ ರೇಟ್ ಅನ್ನ ಹೊಂದಿದೆ. ಇನ್ನು ಭಾರತ ಆಡಿರುವಂತಹ 4 ಪಂದ್ಯಗಳಲ್ಲಿ 3ರಲ್ಲಿ ಗೆದ್ದಿದೆ, ಹಾಗೆ 1ಅನ್ನ ಸೋತಿದೆ. ಸೊ ಈ ಮೂಲಕ 6 ಅಂಕ ಜೊತೆಗೆ ಪ್ಲಸ್ 2.268 ನೆಟ್ ರನ್ ರೇಟ್ ಅನ್ನ ಹೊಂದಿದೆ. ಇನ್ನು ಗ್ರೂಪ್ ಎ ಪಾಯಿಂಟ್ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿ ಭಾರತ ಇರುವಂತ, ಇನ್ನು 3ನೇ ಸ್ಥಾನದಲ್ಲಿ ದಕ್ಷಿಣ ಆಫ್ರಿಕಾ ತಂಡ ಇರುವಂತದ್ದು. ಸೊ ಸೌತ್ ಆಫ್ರಿಕಾಗೆ ಕಂಪೇರ್ ಮಾಡಿದ್ರೆ ನೆಟ್ ರನ್ ರೇಟ್ ವಿಚಾರದಲ್ಲಿ ಭಾರತ ಚೆನ್ನಾಗಿದೆ. ಹೀಗಾಗಿ ಅಡ್ವಾಂಟೇಜಸ್ ಕೂಡ ಜಾಸ್ತಿ ಇದೆ. ಆದ್ರೆ ತಂಡದಲ್ಲಿನ ಕೆಲ ಸವಾಲುಗಳನ್ನು ಕೂಡ ಗೆಲ್ಲಲೇಬೇಕಾಗಿದೆ. ಸೊ ಏನೆಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ. 6 ಸಲ ಟ್ರೋಫಿ ಗೆದ್ದಿರುವಂತ ಆಸ್ಟ್ರೇಲಿಯಾ ವಿರುದ್ಧ ಲೀಗ್ ಹಂತದ ಕೊನೆಯ ಪಂದ್ಯವನ್ನು ಆಡಬೇಕಿದೆ ಭಾರತ ಮಹಿಳಾ ತಂಡ. ಸೊ ಟಿ20 ವಿಶ್ವಕಪ್ ಮಹಿಳಾ ವಿಶ್ವಕಪ್ ಅಂತ ಬಂದಾಗ ಟೋಟಲ್ ಆಗಿ ಆಗಿರೋದೇ 9 ಆವೃತ್ತಿಗಳು. ಸೊ ಅದರಲ್ಲಿ 6 ಸಲ ಆಸ್ಟ್ರೇಲಿಯಾ ತಂಡನೇ ವಿನ್ ಆಗಿದೆ ಅಥವಾ ಚಾಂಪಿಯನ್ ಪಟ್ಟಕ್ಕೇರಿದೆ ಅಂದ್ರೆ ಸೊ ಅವರ ಡಾಮಿನೇಷನ್ ಯಾವ ಲೆವೆಲ್ಗಿದೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಸೊ ಇಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಗೆಲ್ಲೋದೇ ಭಾರತ ತಂಡಕ್ಕಿರುವಂತ ಅತಿ ದೊಡ್ಡ ಟಾಸ್ಕ್. ಜೊತೆಗೆ ಭಾರತ ಗೆದ್ದಿರುವಂತಹ 3 ಪಂದ್ಯಗಳು ಕೂಡ ವೀಕ್ ತಂಡಗಳ ಎದುರು. ಸೊ ಇದನ್ನು ಕೂಡ ಗಮನಿಸಲೇಬೇಕಾಗುತ್ತೆ. ಭಾರತ ಈಗ
ಲೀಗ್ ಸ್ಟೇಜ್ ಅಲ್ಲಿ ಗೆದ್ದಿರುವಂತಹ 3 ಪಂದ್ಯಗಳೇನಿದೆ ಅದು ಪಾಕಿಸ್ತಾನ. ಸೊ ಪಾಕಿಸ್ತಾನ ಯಾವ ಮಟ್ಟಿಗಿದೆ ಅಥವಾ ಯಾವ ಲೆವೆಲ್ಗೆ ಆಡ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಸೊ ಅವರು ಕಂಪ್ಲೀಟ್ ಆಗಿ ವೀಕ್ ಆಗಿದ್ದಾರೆ. ನಂತರ ನೆದರ್ಲ್ಯಾಂಡ್ ವಿರುದ್ಧ ಆಡ್ತಾರೆ. ಸೊ ನೆದರ್ಲ್ಯಾಂಡ್ ಕೂಡ ಈ ಸೀಸನ್ ಅಂದ್ರೆ ಅಥವಾ ಯಾವ ರೀತಿಯಲ್ಲಿ ಇನ್ನೂ ಕೂಡ ಒಂದು ಪಂದ್ಯವನ್ನ ಗೆಲ್ಲೋಕ್ಕಾಗಿಲ್ಲ. ಜೊತೆಗೆ ಬಾಂಗ್ಲಾದೇಶದ ವಿರುದ್ಧ ಗೆದ್ದಿರುವಂತದ್ದು. ಸೊ ಬಾಂಗ್ಲಾ ಗೆದ್ದರೂ ಕೂಡ ಕೆಲ ಪಂದ್ಯಗಳನ್ನ ಸೊ ಬಿಗ್ಗೆಸ್ಟ್ ಕಾಂಪಿಟೇಟರ್ಸ್ ಅಂತ ಅವರನ್ನ ಪರಿಗಣನೆ ಮಾಡಕ್ ಆಗೋದಿಲ್ಲ. ಸೊ ಇಲ್ಲಿ ಭಾರತ ಸೌತ್ ಆಫ್ರಿಕಾ ವಿರುದ್ಧ ಸೋತಿದೆ. ಸೊ ಇದನ್ನ ನೋಡಿದಾಗಲೇ ಗೊತ್ತಾಗುತ್ತೆ ಭಾರತ ಬಲಿಷ್ಠ ತಂಡಗಳ ಎದುರು ಗೆಲ್ಲೋಕೆ ತಿಣುಕಾಡ್ತಾ ಇದೆ ಅನ್ನೋದು. ಜೊತೆಗೆ ಲೀಗ್ ಹಂತದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಕೂಡ ಸೋತಿದೆ. ಸೊ ಬಾಂಗ್ಲಾ ವಿರುದ್ಧ ಗೆದ್ದು ಸೆಮಿಸ್ ಟಿಕೆಟ್ ಆಸೆಯಲ್ಲಿರುವಂತ ಸೌತ್ ಆಫ್ರಿಕಾ ಈಗ ಸೌತ್ ಆಫ್ರಿಕಾ ಕೂಡ ಈಗ ಕೊನೆಯ ಪಂದ್ಯ ಬಾಂಗ್ಲಾದೇಶದ ವಿರುದ್ಧ ಆಡಬೇಕಿದೆ. ಸೊ ಬಾಂಗ್ಲಾ ವಿರುದ್ಧದ ಪಂದ್ಯ ಅಂದ್ರಾಗಿಲ್ಲಿ ಸೌತ್ ಆಫ್ರಿಕಾ ತಂಡವೇ ವಿನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಭಾರತಕ್ಕೆ ಅವಕಾಶ ಇದ್ರೂ ಕೂಡ ಆಸ್ಟ್ರೇಲಿಯಾ ವಿರುದ್ಧ ಗೆಲ್ಲಲೇಬೇಕಾದಂತ ಒತ್ತಡ ಇದೆ ಭಾರತಕ್ಕೆ. ಸೊ ಕೊನೆ ಮ್ಯಾಚ್ ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಿ ಗೆಲ್ಲಲೇಬೇಕು. ಇನ್ನು ನಾಕ್ಔಟ್ ಸುತ್ತುಗಳಲ್ಲಿ ಕಳಪೆ ಫೀಲ್ಡಿಂಗ್ ಹಾಗೆ ರನ್ ಓಡುವಾಗ್ಲೂ ಕೂಡ ಗೊಂದಲ ಆಗ್ತಾ ಇರೋದು ಸರಿಯಾಗಬೇಕಿದೆ. ಸೊ ಇಲ್ಲೇನಾಗುತ್ತೆ, ಈಗ ಭಾರತ ನಾಕ್ಔಟಿಗೆ ಸೆಲೆಕ್ಟ್ ಆದ್ರೂ ಕೂಡ ಅಲ್ಲಿ ಫೀಲ್ಡಿಂಗ್ ಚೆನ್ನಾಗಿರ್ಬೇಕು. ಒಂದು ಕ್ಯಾಚ್ ಬಿಟ್ಟರು ಕೂಡ ಮ್ಯಾಚ್ ಬಿಟ್ಕೊಟ್ಟಂಗೆ ಲೆಕ್ಕ. ಇನ್ನು ಬಾಂಗ್ಲಾದೇಶ ವಿರುದ್ಧದ ಮ್ಯಾಚ್ ಅಲ್ಲಿ ಜೆಮಿಮಾ ರೋಡ್ರಿಗಸ್ ಹಾಗೆ ಹರ್ಮನ್ ಪ್ರೀತ್ ಕೌರ್ ನಡುವೆ ಸಾಕಷ್ಟು ಸಲ ರನ್ಔಟ್ ಆಗುವಂತ ಚಾನ್ಸಸ್ ಇತ್ತು. ಬಟ್ ಅಲ್ಲಿ ಬಾಂಗ್ಲಾ ಫೀಲ್ಡರ್ಗಳು ಕ್ವಿಕ್ ಆಗಿ ಇಲ್ಲದೆ ಇರೋ ಕಾರಣಕ್ಕಾಗಿ ಒಂದು ರೀತಿಯಾಗಿ ಜೀವದಾನವನ್ನ ಪಡ್ಕೊಳ್ತಾರೆ. ಅವರಿಬ್ರು ಕೂಡ ರನ್ಔಟ್ ಆಗಬೇಕಿತ್ತು. ಬಟ್ ಇದನ್ನು ಕೂಡ ಈ ಒಂದು ಕಮ್ಯುನಿಕೇಶನ್ ಏನಿದೆ ನೋಡಿ, ರನ್ ಓಡ್ಬೇಕಾ ಬೇಡವಾ, 1 ರನ್ ಡಬಲ್, ಅದನ್ನು ಕೂಡ ಸೊ ಅಲ್ಲಿ ಈಕ್ವಲ್ ಆಗಿ ಗೊಂದಲ ಇರೋದನ್ನ ಅಲ್ಲಿ ಇವರು ಮೊದಲು ಕ್ಲಾರಿಫೈ ಮಾಡ್ಕೊಂಡು ಅನಂತರ ರನ್ ಓಡಬೇಕಾಗುತ್ತೆ. ಸೊ ಅದು ಗೊಂದಲ ಆದಾಗ ಏನಾಗುತ್ತೆ, ರನ್ಔಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಾಂಗ್ಲಾ ವಿರುದ್ಧದ ಮ್ಯಾಚ್ ಅಲ್ಲಿ ಭಾರತ ಈ ತಪ್ಪನ್ನ ಮಾಡಿದ್ದನ್ನ ನಾವೆಲ್ಲ ನೋಡಿದ್ವಿ. ಹೀಗೆ ಭಾರತ ತಂಡ ಪಂದ್ಯಗಳನ್ನ ಗೆದ್ರೂ ಕೂಡ ಆಗಿರುವಂತಹ ಮಿಸ್ಟೇಕ್ಸ್ ಬಗ್ಗೆ ವರ್ಕ್ ಮಾಡಲೇಬೇಕು. ಇಲ್ಲದೇ ಇದ್ರೆ ಮುಂದೆ ಬರುವಂತಹ ತಂಡಗಳೆಲ್ಲ ಬಲಿಷ್ಠ ತಂಡಗಳೇ ಆಗಿರೋದ್ರಿಂದ ಒಂದು ಕ್ಯಾಚ್ ಬಿಟ್ರು ಅಥವಾ ಒಂದು ರನ್ಔಟ್ ಆದ್ರೂ ಕೂಡ ಟೂರ್ನಿಂದಲೇ ಹೊರಬೀಳ್ಬೇಕಾಗುತ್ತೆ. ಹೀಗಾಗಿ ಬ್ಯಾಟಿಂಗ್ ಜೊತೆಗೆ ಬೌಲಿಂಗ್ ಜೊತೆಗೆ ಫೀಲ್ಡಿಂಗ್ ಬಗ್ಗೆ ಅಲರ್ಟ್ ಆಗಲೇಬೇಕಿದೆ. ನಮಸ್ಕಾರ.